ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಜೋಸೆಫ್ ಲೋಬೋ ಶಂಕರ್ಪುರ. ಜೋಸೆಫ್ ಲೋಬೋ ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲ ನನ್ನ ಪ್ರೀತಿಯ ಮಿತ್ರರಿಗೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ಮಿತ್ರರೇ, ಇವತ್ತು ನಾನು ಯಾವುದೇ ಗಿಡದ ಬಗ್ಗೆ ಆಗಲಿ ಅಥವಾ ಯಾವುದೇ ಕೃಷಿಯ ಬಗ್ಗೆ ಆಗಲಿ ಯಾವುದೇ ಹಣ್ಣಿನ ಬಗ್ಗೆ ಆಗಲಿ ವಿಡಿಯೋವನ್ನು ಮಾಡ್ತಾ ಇಲ್ಲ. ಬದಲಾಗಿ ಇವತ್ತಿನವರೆಗೆ ನಾವು ಈ ಕೃಷಿ ಕಾರ್ಯಕ್ರಮಗಳ ಮುಖಾಂತರ ಕೆಲವೊಂದು ಸಮಾಜ ಸೇವೆಗಳನ್ನು ಕೂಡ ಮಾಡ್ತಾ ಇದ್ದೆವು. ನಾನು ಇಷ್ಟರವರೆಗೆ ಹಾಗೂ ನಮ್ಮ ಎಲ್ಲ ಕುಟುಂಬ ನೀಡುತ್ತಿರುವಂಥ ಪ್ರತಿಯೊಂದು ಸೇವೆಯು ತೆರೆಮರೆಯಲ್ಲಿ ನಡೀತಾ ಇತ್ತು. ಈ ಸಮಾಜ ಸೇವೆ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಜನರಿಗೆ ಸಿಗಲಿ ಎಂಬ ಉದ್ದೇಶದಿಂದ ಇವತ್ತು ಈ ಒಂದು ಟ್ರಸ್ಟನ್ನು ನಾವು ನೋಂದಾವಣೆ ಮಾಡಿಕೊಂಡಿರುತ್ತೇವೆ. ಈ ಟ್ರಸ್ಟ್ನ ಹೆಸರು ಸರ್ವಕಲಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಶಂಕರ್ಪುರ. ಈ ಟ್ರಸ್ಟ್ನ ಉದ್ಘಾಟನೆಯು ಇದೇ ಬರುವ ಫೆಬ್ರವರಿ 15ರಂದು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ರೋಟರಿ ಭವನ ಶಂಕರ್ಪುರ. ಮಗದೊಮ್ಮೆ ಹೇಳ್ತಾ ಇದ್ದೇನೆ, ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಟ್ರಸ್ಟ್ನ ಉದ್ಘಾಟನೆಯು ಇದೇ ಬರುವ ಫೆಬ್ರವರಿ 15ರಂದು ರೋಟರಿ ಭವನ ಶಂಕರ್ಪುರ ಇಲ್ಲಿ ಬರುತ್ತಿರುವಂಥ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಅದ್ಧೂರಿಯ ವಿಜೃಂಭಣೆಯಿಂದ ಈ ಉದ್ಘಾಟನಾ ಸಮಾರಂಭವು ಜರುಗಲಿರುವುದು. ತಮಗೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ಅವೆಲ್ಲರೂ ಸಕಾಲದಲ್ಲಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮಾತ್ರವಲ್ಲದೆ ಈ ಕಾರ್ಯಕ್ರಮದ ಉದ್ಘಾಟನೆಯ ಅಂಗವಾಗಿ ಮೊದಲನೇ ಕಾರ್ಯಕ್ರಮವಾಗಿ ಸಪ್ತಸ್ವರ ಕರೋಕೆ ಗಾಯನ ಸೀಸನ್ 2 ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನೆಂದರೆ, ತೆರೆಮರೆಯಲ್ಲಿರುವ ಸಂಗೀತಗಾರರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿ ಅವರಿಗೆ ಸಮಾಜದ ಮುಂದೆ ಪರಿಚಯ ಮಾಡಿಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿರುತ್ತೇವೆ. ಈ ಕಾರ್ಯಕ್ರಮವು ಅದೇ ದಿವಸ ಬೆಳಿಗ್ಗೆ 8ರಿಂದ ಸಂಜೆ 5ರವರೆಗೆ ನಡೆಯಲಿರುವುದು. ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇನೆ. ಈಗ ತಮಗೆಲ್ಲರಿಗೆ ಒಂದು ಪ್ರಶ್ನೆ ಬರಲು ಸಾಕು, ಈ ಟ್ರಸ್ಟ್ನ ಉದ್ದೇಶ ಏನು? ನೀವು ಮಾಡುತ್ತಿರುವುದು ಖಂಡಿತವಾಗಿಯೂ ಈ ಟ್ರಸ್ಟ್ನ ಮುಖ್ಯ ಉದ್ದೇಶ ಸಮಾಜ ಸೇವೆ. ಇದರಲ್ಲಿ ಸಾಹಿತ್ಯ, ಕಲೆ, ಸಂಗೀತ, ಕೃಷಿ, ಬ್ಲಡ್ ಡೊನೇಷನ್ ಹೀಗೆ ಬೇರೆ ಬೇರೆ ರೀತಿಯ ಸಮಾಜ ಸೇವೆಗಳು ನಡೆಯಲಿರುವುದು. ಅದಕ್ಕಾಗಿ ಈ ಟ್ರಸ್ಟ್ಗೆ ನಿಮ್ಮೆಲ್ಲರ ಸಹಕಾರ, ನನ್ನೆಲ್ಲ ಪ್ರೀತಿಯ ಸಹೋದರ ಸಹೋದರಿಯರ ಅಭಿಮಾನಿಗಳ ಸಹಕಾರ ಅತಿ ಮುಖ್ಯ. ನಾನು ಯಾರ ಹತ್ರನೂ ಕೇಳ್ತಾ ಇಲ್ಲ ದೊಡ್ಡ ಮಟ್ಟದಲ್ಲಿ ಸಹಾಯ ಬೇಕೆಂದು. ನಾಡಿದ್ದು ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಪೋಷಕರಾಗಲು ತಮಗೆ ಖಂಡಿತ ಅವಕಾಶವಿದೆ. ಅದೇ ರೀತಿ ಈ ಟ್ರಸ್ಟಿಗೆ ಯಾವುದೇ ರೀತಿಯ ಸಹಾಯಧನವನ್ನು ಮಾಡಲು ತಮಗೆ ಮನಸ್ಸಿದ್ದಲ್ಲಿ ನನ್ನನ್ನು ಅಥವಾ ಈ ಟ್ರಸ್ಟ್ನ ಅಧ್ಯಕ್ಷರನ್ನು ತಾವು ಸಂಪರ್ಕಿಸಿ, ಮೇಲೆ ಬರುತ್ತಿರುವಂಥ ಮೊಬೈಲ್ ನಂಬರ್ಗಳಿಗೆ ಸಂಪರ್ಕಿಸಿ ತಾವು ಧನ ಸಹಾಯ ನೀಡಲು ಮುಕ್ತ ಅವಕಾಶವಿದೆ. ಧನ ಸಹಾಯವನ್ನು ನೀಡಿದಲ್ಲಿ ಅದಕ್ಕೆ ತಕ್ಕುದಾದ ಸೂಕ್ತ ರಶೀದಿಯನ್ನು ತಾವು ತಪ್ಪದೇ ಪಡೆಯಬೇಕು. ಅದೇ ರೀತಿ ನಾಳಿದ್ದಿನ 15ನೇ ತಾರೀಕಿನ ನಡೆಯುತ್ತಿರುವಂಥ ಕಾರ್ಯಕ್ರಮಕ್ಕೆ ಯಾರಾದರೂ 2,000ಕ್ಕಿಂತ ಜಾಸ್ತಿ ಧನ ಸಹಾಯವನ್ನು ನೀಡಿದ್ದಲ್ಲಿ ಅಂಥವರ ಹೆಸರನ್ನು ಅದೇ ದಿನ ಲೈವ್ ಪ್ರೋಗ್ರಾಮಲ್ಲಿ ತಮ್ಮ ಹೆಸರನ್ನು ಹಾಗೂ ತಮ್ಮ ಉದ್ದೇಶವನ್ನು ಇಲ್ಲಿ ಪ್ರಕಟಿಸಲಾಗುವುದು. ಸಮಾಜದಲ್ಲಿರುವ ಅಶಕ್ತರನ್ನು ಮುಂದೆ ತರುವ ಉದ್ದೇಶದಿಂದ ಈ ಟ್ರಸ್ಟನ್ನು ರಚಿಸಿರುತ್ತೇವೆ. ಹಾಗಾಗಿ ಯಾರು ಬೇಕಾದರೂ ಈ ಟ್ರಸ್ಟಿಗೆ ಯಾವುದೇ ಸಮಯದಲ್ಲಿ ಕಾಲ್ ಮಾಡಿ ತಮ್ಮ ಯಾವುದೇ ಸೂಚನೆ ಸಲಹೆಗಳಿದ್ದಲ್ಲಿ ನೀಡಬಹುದು. ಅಥವಾ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಈ ಟ್ರಸ್ಟ್ ಮುಖಾಂತರ ಯಾವುದೇ ರೀತಿಯ ಬ್ಲಡ್ ಡೊನೇಷನ್ ಆಗಲಿ ಅಥವಾ ಸಮಾಜ ಸೇವೆಗಳಾಗಲಿ ಇನ್ನಿತರ ಯಾವುದೇ ಕೃಷಿ ಕಾರ್ಯಕ್ರಮಗಳಲ್ಲಿ ಮಾಡಲು ತಾವು ಇಚ್ಛಿಸಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು. ನಾವು ಖಂಡಿತವಾಗಿಯೂ ಸಹಾಯ ನೀಡಲು ತಯಾರಿದ್ದೇವೆ. ಅದೇ ರೀತಿ ಸದಾ ನಿಮ್ಮ ಪ್ರೋತ್ಸಾಹವನ್ನು ನಾವು ಆಶಿಸುತ್ತೇವೆ. ತಮಗೆಲ್ಲರಿಗೂ ಈ ಟ್ರಸ್ಟ್ನ ಸರ್ವಕಲಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಶಂಕರ್ಪುರ ಇದರ ವತಿಯಿಂದ ಆತ್ಮೀಯ ಕರೆಯೊಲನ್ನು ನೀಡ್ತಾ ಇದ್ದೇನೆ. ನೆನಪಿರಲಿ, ಮರೆಯದೆ ಬನ್ನಿ. ಫೆಬ್ರವರಿ 15 ಬೆಳಿಗ್ಗೆ 10 ಗಂಟೆಗೆ ರೋಟರಿ ಭವನ ಶಂಕರ್ಪುರ. ನಮ್ಮ ಟ್ರಸ್ಟಿಗೆ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇನೆ. ಮಗದೊಮ್ಮೆ ಧನ್ಯವಾದಗಳೊಂದಿಗೆ ಜೋಸೆಫ್ ಲೋಬೋ ಶಂಕರ್ಪುರ.